Hello dear students, welcome to Gurudev IAS, KS and Banking Academy. I am Shashidhar. So this particular video is very important video yakantandre recent agi andre ninne we have received IBPS RRBPO preliminary examination results. So yaru already prelims result nodidiri qualify agidiri, for them I would like to congratulate on behalf of Gurudev IAS, KS and Banking Academy. So yaar nodilla, first of all you have to see the results. Then ಯಾರು ನೋಡಿದಿರಿ ಕ್ವಾಲಿಫೈ ಆಗಿಲ್ಲ, ಡೋಂಟ್ ವರಿ, ಡೋಂಟ್ ಬಿ ಸ್ಯಾಡ್, ಡೋಂಟ್ ಬಿ ಡಿಪ್ರೆಸ್ಡ್, ಬಿಕಾಸ್ ವಿ ಹ್ಯಾವ್ ಸೋ ಮೆನಿ ಎಕ್ಸಾಮಿನೇಷನ್ಸ್ ಕಮಿಂಗ್ ಅಪ್, ರೈಟ್? IBPS PO ಇದೆ, IBPS SBI ಕ್ಲರ್ಕ್ ಬರೋದಿದೆ, SBI PO ಬರೋದಿದೆ, ಇನ್ಶೂರೆನ್ಸ್ ಎಕ್ಸಾಮಿನೇಷನ್ಸ್ ಬರೋದಿದೆ, ಸರಿನಾ? ಸೊ ಡೋಂಟ್ ವರಿ ಅಬೌಟ್ ಇಟ್. ನಾವು ಯಾರು ಎಕ್ಸಾಮಿನೇಷನ್ ಕ್ವಾಲಿಫೈ ಆಗಿದ್ದೀರಿ ಅಥವಾ ಯಾರು ಆಗಿಲ್ಲ, irrespective of that, it is a very important video because we are going to discuss few important things related to RRBPO examination. Okay, so ಸ್ವಲ್ಪ ಕಂಪ್ಲೀಟ್ ಆಗಿ ನೋಡಿ ವಿಡಿಯೋ. ನಾವು RRBPO ಪ್ರಿಲಿಮ್ಸ್ ಎಕ್ಸಾಮ್ ಆಗಿದೆ ಈಗ, ಕರೆಕ್ಟಾ? ಸೊ ವಾಟ್ ಎವರ್ ದ ಮಾರ್ಕ್ಸ್ ವಿಚ್ ವಿ ಹ್ಯಾವ್ ಸ್ಕೋರ್ಡ್ ಇನ್ ಪ್ರಿಲಿಮ್ಸ್ ಈಸ್ ಆಫ್ ನೋ ಯೂಸ್. ಯಾಕಂತಂದ್ರೆ ಅದು ಎಲ್ಲೂ ಕೌಂಟ್ ಆಗಲ್ಲ ಫೈನಲ್ ಮೆರಿಟ್ ಲಿಸ್ಟ್ಗೆ. ಯಾವ ಮಾರ್ಕ್ಸ್ ಕೌಂಟ್ ಆಗುತ್ತೆ? ದ ಥಿಂಗ್ಸ್ ಆರ್ ದ ಮಾರ್ಕ್ಸ್ ವಿಚ್ ವಿ ಹ್ಯಾವ್ ಸ್ಕೋರ್ಡ್, which we are going to score in mains, and the marks which we are going to score in interview, correct alva? So mains examination now bariyodu 200 marks ge, and the time duration which they have given is 120 minutes, correct? And interview usually irodu 100 marks ge, finally this will be reduced to 20, correct? So idu nimage ellargu gottide, already class alli sumar sala na helirtini, correct? Now ಮೇನ್ಸ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇದಾವೆ, ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಡ್ಯೂರೇಷನ್ ಇದೆ, ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಫಸ್ಟ್ ಆಫ್ ಆಲ್ ರೀಸನಿಂಗ್ ಸಬ್ಜೆಕ್ಟ್, ಯು ಹ್ಯಾವ್ 40 ಕ್ವಶನ್ಸ್ ಫ್ರಮ್ ರೀಸನಿಂಗ್ ಅಂಡ್ ದ ಮಾರ್ಕ್ಸ್ ಅಲಾಟೆಡ್ ಇಸ್ 50 ಮಾರ್ಕ್ಸ್, ಕರೆಕ್ಟಾ? ಅಂದ್ರೆ ಈಚ್ ಕ್ವಶನ್ ಕ್ಯಾರೀಸ್ 1.25 ಮಾರ್ಕ್ಸ್ ಅಂಡ್ ದ ಟೈಮ್ ಡ್ಯೂರೇಷನ್ ವಿಚ್ ದೇ ಹ್ಯಾವ್ ಗಿವನ್ ಹಿಯರ್ ಈಸ್ 30 ಮಿನಿಟ್ಸ್, ಸರಿನಾ? ಸೊ ಇದು ಮುಂಚೆ ವೆನ್ ದೇ ಹ್ಯಾಡ್ ಅನೌನ್ಸ್ ದಿ ನೋಟಿಫಿಕೇಶನ್ ಅವಾಗ ಸೆಕ್ಷನಲ್ ಟೈಮಿಂಗ್ ಮೆನ್ಷನ್ ಮಾಡಿರಲಿಲ್ಲ. ಅದಾದ್ಮೇಲೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಗಿಂತ ಮುಂಚೆ ಒಂದು ಕಾರಿಗೆಂಡಮ್ ರಿಲೀಸ್ ಮಾಡಿಬಿಟ್ಟು ಅದರಲ್ಲಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಸೆಕ್ಷನಲ್ ಟೈಮಿಂಗ್ ಈ ಸಲ ಸೆಟ್ ಮಾಡಿದ್ದಾರೆ. ಎವ್ರಿ ಟೈಮ್ RRB ಅಲ್ಲಿ ಸೆಕ್ಷನಲ್ ಟೈಮಿಂಗ್ ಇರಲಿಲ್ಲ, ಕರೆಕ್ಟಾ? ಸೊ ಈ ಸಲ ಮಾಡಿದ್ದಾರೆ. ಸೊ ರೀಸನಿಂಗ್ 40 ಕ್ವಶನ್ಸ್ ಯು ಆರ್ ಗೋಯಿಂಗ್ ಟು ಅಟೆಂಪ್ಟ್ ಇನ್ 30 ಮಿನಿಟ್ಸ್ ಫಾರ್ 50 ಮಾರ್ಕ್ಸ್. ಈಚ್ ಕ್ವಶನ್ ಕ್ಯಾರೀಸ್ 1.25 ಮಾರ್ಕ್ಸ್. ನಾವು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಈಸ್ ಕಂಪ್ಯೂಟರ್ ನಾಲೆಜ್. ಅದರಲ್ಲಿ ನಿಮಗೆ ಬರೋದು 40 ಕ್ವಶನ್ಸು 20 ಮಾರ್ಕ್ಸ್ಗೆ, ಸರಿನಾ? ಅಂದ್ರೆ ಈಚ್ ಕ್ವಶನ್ ಕ್ಯಾರೀಸ್ ಹಾಫ್ ಮಾರ್ಕ್. ಇದಕ್ಕೆ ಎಷ್ಟು ಟೈಮ್ ಕೊಟ್ಟಿದ್ದಾರೆ ಅಂತಂದ್ರೆ 15 ಮಿನಿಟ್ಸ್ ಕೊಟ್ಟಿದ್ದಾರೆ, ಸರಿನಾ? ನೆಕ್ಸ್ಟ್ ಜನರಲ್ ಅವೇರ್ನೆಸ್, 40 ಕ್ವಶನ್ಸ್ ಬರುತ್ತೆ ಫಾರ್ 40 ಮಾರ್ಕ್ಸ್ ಅಂಡ್ ದ ಟೈಮ್ ಗಿವನ್ ಇಸ್ 15 ಮಿನಿಟ್ಸ್ ಅಗೇನ್. ಸೊ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಮತ್ತು ಜನರಲ್ ನಾಲೆಜ್ ಅಥವಾ ಜನರಲ್ ಅವೇರ್ನೆಸ್ಗೆ ಯು ಆರ್ ಗೋಯಿಂಗ್ ಟು ಗೆಟ್ 40 ಕ್ವಶನ್ಸ್, ಬಟ್ ದ ಟೈಮ್ ಗಿವನ್ ಫಾರ್ ಈಚ್ ಸಬ್ಜೆಕ್ಟ್ ಈಸ್ ಆರ್ ಈಚ್ ಟಾಪಿಕ್ ಈಸ್ 15 ಮಿನಿಟ್ಸ್, ಸರಿನಾ? ನೆಕ್ಸ್ಟ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಸೊ ದಿಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಹ್ಯಾಸ್ 40 ಕ್ವಶನ್ಸ್ again for 40 marks. It means one question ಗೆ 1 mark, ಕರೆಕ್ಟಾ? ಸೊ ಇಲ್ಲಿ ಟೈಮ್ ಕೊಟ್ಟಿದ್ದು 30 ಮಿನಿಟ್ಸ್. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಹಿಂದಿ ಅಂತೂ ನಾವು ಬರೆಯಂಗಿಲ್ಲ, ಬಿಕಾಸ್ ವಿ ಪ್ರಿಫರ್ ಇಂಗ್ಲಿಷ್, ರೈಟ್? ಹಿಂದಿ ಏನಾದರೂ ನೀವು ಅಪ್ಲೈ ಮಾಡಿದ್ರೆ ಹಿಂದಿ ಬರಿತಾ ಇದ್ರೆ ಅಗೇನ್ ಹಿಂದಿ 40 ಕ್ವಶನ್ಸ್ 40 ಮಾರ್ಕ್ಸ್ ಇರುತ್ತೆ 15 ಮಿನಿಟ್ಸ್ಗೆ. ನೆಕ್ಸ್ಟ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಮ್ಯಾಥ್ಸ್ ಕ್ವಾಂಟ್, 40 ಕ್ವಶನ್ಸ್ ಫಾರ್ 50 ಮಾರ್ಕ್ಸ್. ಅದಕ್ಕೆ ಟೈಮ್ ಕೊಟ್ಟಿರೋದು ಎಷ್ಟು? 30 ಮಿನಿಟ್ಸ್. ಇಫ್ ಯು ಕೇರ್ಫುಲಿ ಅಬ್ಸರ್ವ್, 30 ಮಿನಿಟ್ಸ್ ಇಲ್ಲಿ, 30 ಇಲ್ಲಿ ಅಂದ್ರೆ 60 ಪ್ಲಸ್ 30 90, ಆಮೇಲೆ ಇವೆರಡು ಸೇರಿಸಿದ್ರೆ 30, 120 ಮಿನಿಟ್ಸ್ ಅಂತಂದ್ರೆ ಎಕ್ಸಾಕ್ಟ್ಲಿ ವಿ ಹ್ಯಾವ್ 2 ಅವರ್ಸ್ ಟೈಮ್ ಹಿಯರ್, ಕರೆಕ್ಟಾ? ಬಟ್ ಇಲ್ಲಿ ಏನಾಗ್ತಾ ಇದೆ, ಸೆಕ್ಷನಲ್ ಟೈಮಿಂಗ್ ಇದೆ. ಸೊ ಆಫ್ಟರ್ 30 ಮಿನಿಟ್ಸ್ ರೀಸನಿಂಗ್ ಸೆಕ್ಷನ್ ಚೇಂಜ್ ಆಗಿಬಿಡುತ್ತೆ, ನೆಕ್ಸ್ಟ್ ಸೆಕ್ಷನ್ ಬರುತ್ತೆ, ಕರೆಕ್ಟಾ? ಸೊ ಯು ಶುಡ್ ಬಿ ವೆರಿ ಅಕ್ಯುರೇಟ್ ಅಂಡ್ ಅಟ್ ದ ಸೇಮ್ ಟೈಮ್ ವೆರಿ ಫಾಸ್ಟ್, ಕರೆಕ್ಟಾ? ಸೊ ಬೇಸಿಕಲಿ ವಿ ಆರ್ ಗೋಯಿಂಗ್ ಟು ಗೆಟ್ 120 ಮಿನಿಟ್ಸ್ ಅಂಡ್ ಇನ್ 120 ಮಿನಿಟ್ಸ್ ವಿ ಹ್ಯಾವ್ ಟು ಅಟೆಂಪ್ಟ್ 200 ಕ್ವಶನ್ಸ್. ಅಂಡ್ ಈ ರೀಸನಿಂಗು, ಕಂಪ್ಯೂಟರ್ ನಾಲೆಜು, ಜನರಲ್ ಅವೇರ್ನೆಸ್ ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಈ 4 ಸಬ್ಜೆಕ್ಟ್ ಅಂದ್ರೆ ದೋಸ್ ವಿಚ್ ಐ ಹ್ಯಾವ್ ಮಾರ್ಕ್ಡ್ ಆಸ್ ಸ್ಟಾರ್ ಕ್ಯಾನ್ ಬಿ ರಿಟನ್ ಇನ್ ಇಂಗ್ಲಿಷ್, ಹಿಂದಿ, ಕನ್ನಡ ಆರ್ ಕೊಂಕಣಿ ಲ್ಯಾಂಗ್ವೇಜ್, ಕರೆಕ್ಟಾ? ಬಟ್ ಯೂಶಲಿ 90% ಎಲ್ಲ ಸ್ಟೂಡೆಂಟ್ಸ್ ಇಂಗ್ಲಿಷ್ ಎಲ್ಲ ಅಟೆಂಪ್ಟ್ ಮಾಡ್ತಾರೆ, ಕರೆಕ್ಟಾ? ಸೊ ಇನ್ ಕೇಸ್ ನೀವೇನಾದ್ರೂ ಕನ್ನಡದಲ್ಲಿ ಅಟೆಂಪ್ಟ್ ಮಾಡ್ತಾ ಇದ್ರೆ ಯು ಕ್ಯಾನ್ ಅಟೆಂಪ್ಟ್ ಈ ಸ್ಟಾರ್ ಹಾಕಿರೋ ಸಬ್ಜೆಕ್ಟ್ಸ್ ಯಾವ್ದಾದ್ರು ರೀಸನಿಂಗು, ಕಂಪ್ಯೂಟರ್ ನಾಲೆಜು, ಜನರಲ್ ಅವೇರ್ನೆಸ್ ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಇಂಗ್ಲಿಷ್ ಮಾತ್ರ ಇಂಗ್ಲಿಷಲ್ಲೇ ಬರೀಬೇಕಾಗತ್ತೆ, ಸರಿನಾ? ಸೊ ದಿಸ್ ಈಸ್ ಅಬೌಟ್ ಮೇನ್ಸ್ examination pattern. Now going to the next important thing is last year andre IBPS 2023 RRBPO results ಏನೀತ್ತು, ಅದರಲ್ಲಿ ಏನು ಸೆಕ್ಷನಲ್ ಕಟ್ ಆಫ್ ಇತ್ತು, ಓವರ್ ಆಲ್ ಕಟ್ ಆಫ್ ಎಷ್ಟಿತ್ತು, that we have to understand before writing the mains examination. ಯಾಕಂತಂದ್ರೆ ಮೇನ್ಸ್ ಅಲ್ಲಿ ನಾವು ಏನು ಸ್ಕೋರ್ ಮಾಡ್ತೀವಿ
ಅದ್ರ ಜೊತೆಗೆ ಇಂಟರ್ವ್ಯೂ ಅಲ್ಲಿ ನಾವೇನು ಸ್ಕೋರ್ ಮಾಡ್ತೀವಿ ಎರಡು ಆ್ಯಡ್ ಮಾಡಿ ಫೈನಲ್ ಮೆರಿಟ್ ಲಿಸ್ಟ್ ರೆಡಿ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ವಾಟ್ ಎವರ್ ದ ಮಾರ್ಕ್ಸ್ ವಿಚ್ ವಿ ಆರ್ ಗೋಯಿಂಗ್ ಟು ಸ್ಕೋರ್ ಇನ್ ಆಲ್ ದ 5 ಸಬ್ಜೆಕ್ಟ್ಸ್ ಹ್ಯಾಸ್ ಟು ಬಿ ವೆರಿ ಹೈ ಮಾರ್ಕ್ಸ್, ಸರಿನಾ? ಸೊ ಲಾಸ್ಟ್ ಇಯರ್ ಸೆಕ್ಷನಲ್ ಕಟ್ ಆಫ್ ಎಷ್ಟಿತ್ತು ಫಸ್ಟ್ ಡಿಸ್ಕಷನ್ ಮಾಡೋಣ. ದಿಸ್ ಈಸ್ 2023 ಸೆಕ್ಷನಲ್ ಕಟ್ ಆಫ್. ರೀಸನಿಂಗ್ ಸಬ್ಜೆಕ್ಟ್ ಅಲ್ಲಿ ದ ಕಟ್ ಆಫ್ ವಾಸ್ 10, ಕಂಪ್ಯೂಟರ್ ಅವೇರ್ನೆಸ್ ದ ಕಟ್ ಆಫ್ ವಾಸ್ 5.50, ಇಂಗ್ಲಿಷ್ ಅಲ್ಲಿ 6.75, ಜನರಲ್ ಅವೇರ್ನೆಸ್ ಅಲ್ಲಿ 2 ಇತ್ತು, ಸರಿನಾ? ಅಂಡ್ ಟೋಟಲಿ ಕಾನ್ಸ್ ಅಲ್ಲಿ 4.75 ಇತ್ತು ಸೆಕ್ಷನಲ್ ಕಟ್ ಆಫ್. ಅಂಡ್ ಇಫ್ ಯು ಕೇರ್ಫುಲಿ ಅಬ್ಸರ್ವ್, ಮೇನ್ಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಯಾವ್ದಾಗುತ್ತೆ? ಆಕ್ಚುಲಿ ಹೇಳಬೇಕು ಅಂತಂದ್ರೆ ರೀಸನಿಂಗ್ ಆಗುತ್ತೆ ಮತ್ತು ಕಾಂಟ್ ಆಗುತ್ತೆ. ಬಿಕಾಸ್ ಇಲ್ಲಿ ನಾವು ಆಲ್ರೆಡಿ ನೋಡಿದೀವಿ ಏನಂತ ಅಂತಂದ್ರೆ ರೀಸನಿಂಗ್ ಅಲ್ಲಿ ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಗೆಟ್ 80 ಕ್ವಶನ್ಸ್ ಫಾರ್ 100 marks. ಈಚ್ ಕ್ವಶನ್ ಕ್ಯಾರೀಸ್ 1.25 marks. ಸೊ ದ ಮೋರ್ ವೇಟೇಜ್ ಇಸ್ ಗಿವನ್ ಟು ಕಾಂಟ್ ಅಂಡ್ ರೀಸನಿಂಗ್, ಕರೆಕ್ಟಾ? ಅದು ಅಂತೂ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಸ್ಪೆಷಲಿ ಕಾಂಟು, ಈ ರೀಸನಿಂಗು ಮತ್ತು ಇಂಗ್ಲಿಷ್ ಮೂರು ಸಬ್ಜೆಕ್ಟ್ ಆಲ್ರೆಡಿ ನಾವು ಒಂದು ಲೆವೆಲ್ಗೆ ಪ್ರಿಪೇರ್ ಆಗಿರ್ತೀವಿ. ಬಿಕಾಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಲ್ಲಿ ಅದು ಇರೋದು ಅದೇ ಸಬ್ಜೆಕ್ಟ್ಸ್. ಬಟ್ RRB ಅಲ್ಲಿ ಇಂಗ್ಲಿಷ್ ಇರಲ್ಲ ಗೊತ್ತು, ಬಟ್ ಸ್ಟಿಲ್ ಮೇನ್ಸ್ ಅಲ್ಲಿ ಇಂಗ್ಲಿಷ್ ಇದೆ, ಯು ನೋ ದಟ್, ರೈಟ್? ಸೊ ಕ್ವಾಂಟಿಟೇಟಿವ್ ಅಂಡ್ ರೀಸನಿಂಗ್ ಆರ್ ಯುವರ್ ಸ್ಟ್ರೆಂತ್. ಯು ಹ್ಯಾವ್ ಟು ಫೋಕಸ್ ಮೋರ್ ಆನ್ ಜನರಲ್ ಅವೇರ್ನೆಸ್. ಈಗ ಜನರಲ್ ಅವೇರ್ನೆಸ್ ಏನು ಓದಬೇಕು? ಈಗೇನು ಓದಕ್ಕಾಗಲ್ಲ. ಬಿಕಾಸ್ ಬೇಸಿಕಲಿ 6 months ಕರೆಂಟ್ ಅಫೇರ್ಸ್ ಓದಿದ್ರೆ ಒಂದು ಲೆವೆಲ್ಗೆ ವಿ ಕ್ಯಾನ್ ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್, ಕರೆಕ್ಟಾ? ಸೊ ಈ ಕರೆಂಟ್ ಈಗ ಏನು ಓದಬೇಕು ಅನ್ನೋದಕ್ಕಿಂತ ಐ ಅಸ್ಯೂಮ್ ದಟ್ ಯು ಪೀಪಲ್ ನೋ, ಬಿಕಾಸ್ ವಿ ಹ್ಯಾವ್ ಬಿನ್ ಡಿಸ್ಕಸಿಂಗ್ ದೋಸ್ ಕರೆಂಟ್ ಅಫೇರ್ಸ್ ಇನ್ ಅವರ್ ಡೇ ಟು ಡೇ ಕ್ಲಾಸಸ್. ಅಂಡ್ ಯಾವ್ದು ಓದಬೇಕು, ಹೆಂಗೆ ಓದಬೇಕು, ಅದನ್ನೆಲ್ಲ ಗೈಡೆನ್ಸ್ ಆಲ್ರೆಡಿ ಕೊಟ್ಟಾಗಿದೆ. ಅಂಡ್ ಗುರುದೇವ್ ಇ ಲರ್ನಿಂಗ್ ಆ್ಯಪ್ ಆಗಲಿ, ಗುರುದೇವ್ IAS KS ಅಂಡ್ ಬ್ಯಾಂಕಿಂಗ್ ಅಕಾಡೆಮಿ ಇನ್ಸ್ಟಾಗ್ರಾಮ್ ಚಾನಲ್ ಆಗಲಿ, ಅಲ್ಲಿ ಆಲ್ರೆಡಿ ಕರೆಂಟ್ ಅಫೇರ್ಸ್ ಇನ್ ಕನ್ನಡ ಮತ್ತು ಇಂಗ್ಲೀಷ್ ಬೇರೆ ಬೇರೆ ಕಂಟೆಂಟ್ ಕೊಡ್ತಾ ಇದ್ದೀವಿ. ಅದು ಬಿಟ್ಟು ಬೇರೆ ಬೇರೆ ಸೋರ್ಸಸ್ ಇಂದ ಹೆಂಗೆ ಓದಬಹುದು ಅದನ್ನು ಹೇಳಿದೀವಿ, ಡಿಸ್ಕಷನ್ ಆಗಿದೆ ಆಲ್ರೆಡಿ, ಕರೆಕ್ಟಾ? ಸೊ ಐ ಅಸ್ಯೂಮ್ ದಟ್ ಯು ಪೀಪಲ್ ಆರ್ ಪ್ರಿಪೇರ್ಡ್ ಫಾರ್ GA ಸಬ್ಜೆಕ್ಟ್, ಕರೆಕ್ಟಾ? ಇನ್ ಕೇಸ್ ಇಫ್ ಯು ಹ್ಯಾವ್ ನಾಟ್ ಪ್ರಿಪೇರ್ಡ್ ದೆನ್ ಐ ಕ್ಯಾನಾಟ್ ಸೇ ಎನಿಥಿಂಗ್ ಅಬೌಟ್ ಇಟ್. ಬಿಕಾಸ್ ನಾ ಸುಮಾರು ಸಲ ಹೇಳಿದ್ದೀನಿ, ಪ್ರಿಲಿಮ್ಸ್ ಕ್ವಾಲಿಫೈ ಆದ್ಮೇಲೆ ಸ್ಟೂಡೆಂಟ್ಸ್ ವಿಲ್ ಥಿಂಕ್ ಅಬೌಟ್ ಹೌ ಟು ಪ್ರಿಪೇರ್ ಫಾರ್ ಮೇನ್ಸ್ ಎಕ್ಸಾಮಿನೇಷನ್. ಅದು ಸ್ಟ್ರಾಟಜಿನೇ ಅಲ್ಲ. ಯಾಕಂತಂದ್ರೆ ನಮ್ ಪ್ರಿಪರೇಷನ್ ಮಾಡ್ತಾ ಇರೋದು ವಿ ಆರ್ ಪ್ರಿಪೇರಿಂಗ್ ಫಾರ್ ಇಂಟರ್ವ್ಯೂ, ಕರೆಕ್ಟಾ? ಈ ಇಂಟರ್ವ್ಯೂ ಸ್ಟೇಜ್ಗೆ ರೀಚ್ ಆಗ್ಬೇಕಂತಂದ್ರೆ ವಿ ಹ್ಯಾವ್ 2 hurdles. ಫಸ್ಟ್ ಒನ್ ಈಸ್ ಪ್ರಿಲಿಮ್ಸ್, ಸೆಕೆಂಡ್ ಒನ್ ಈಸ್ ಮೇನ್ಸ್. ಈಗ ಇದು ಆಗಿದೆ ನಮ್ದು, ಹೆಂಗೋ ಕ್ವಾಲಿಫೈ ಆಗಿದ್ದೀವಿ. ಬಟ್ ಈಗ ಇದನ್ನ ಮಾಡಬೇಕು. ಇದರಲ್ಲಿ ಏನು ಬಂತು? GA ಬಂತು. GA ಅಂತಂದ್ರೆ ಏನು? 6 months ಕರೆಂಟ್ ಅಫೇರ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯೂಶಲಿ ಅವ್ರು ಏನು ಕೇಳ್ತಾ ಇದ್ದಾರೆ, ಸ್ಟ್ಯಾಟಿಕ್ ಫೈನಾನ್ಷಿಯಲ್ ಅವೇರ್ನೆಸ್ ಅಥವಾ ಸ್ಟ್ಯಾಟಿಕ್ ಬ್ಯಾಂಕಿಂಗ್ ಅವೇರ್ನೆಸ್. ಅಬ್ಬಬ್ಬ ಅಂದ್ರೆ ದೇ ಮೇ ಆಸ್ಕ್ ಯು 3 to 5 marks ಕ್ವಶನ್ಸ್ ಮ್ಯಾಕ್ಸಿಮಮ್, ಕರೆಕ್ಟಾ? ಅಂಡ್ GK ರಿಲೇಟೆಡ್, GK ಅಂತಂದ್ರೆ ಬುಕ್ಸ್ ಅಂಡ್ ಆಥರ್ಸು, ಸ್ಪೋರ್ಟ್ಸು, ಮೂವೀಸು, ಅವಾರ್ಡ್ಸು, ಅದರ್ ರಿಲೇಟೆಡ್ ಕ್ವಶನ್ಸು ಹಾರ್ಡ್ಲಿ 4 to 5 ಕ್ವಶನ್ಸ್ ಕೇಳ್ಬೋದು. ಮ್ಯಾಕ್ಸಿಮಮ್ ಕ್ವಶನ್ಸ್ ಅವ್ರು ಏನು ಕೇಳ್ತಾ ಇದ್ದಾರೆ, ದೇ ಆರ್ ಆಸ್ಕಿಂಗ್ ಕ್ವಶನ್ಸ್ ಆನ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ಫೈನಾನ್ಷಿಯಲ್ ಸೆಕ್ಟರ್. ಫೈನಾನ್ಷಿಯಲ್ ಸೆಕ್ಟರ್ ಅಂತಂದ್ರೆ ಯು ಆಲ್ರೆಡಿ ನೋ, ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಇನ್ಶೂರೆನ್ಸ್ ಸೆಕ್ಟರ್ ಇರ್ಬೋದು, ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಫೈನಾನ್ಸ್ ಮಿನಿಸ್ಟ್ರಿ ಅಥವಾ ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಅದನ್ನ ನೀವು 6 months ಅಂತಂದ್ರೆ ಈಗಿರೋದು ಸೆಪ್ಟೆಂಬರ್. ಸೊ March 1st ಅಥವಾ February 1st ಇಂದ ಇಲ್ಲಿ ತನಕ ಕರೆಂಟ್ ಅಫೇರ್ಸ್ ಓದಿರ್ಬೇಕು. ಓದಿಲ್ಲ ಅಂತಂದ್ರೆ ಸ್ಟಾರ್ಟ್ ಮಾಡಿ, ಉಲ್ಟಾ ಹೋಗಿ, ಸ್ಟಾರ್ಟ್ ಫ್ರಮ್ ಸೆಪ್ಟೆಂಬರ್ ವಾಪಸ್ ಆ ಥರ ಹೋಗಿ ನೀವು. ಸೊ ಫಾಸ್ಟ್ ಆಗಿ ಓದಕ್ಕೆ ಟ್ರೈ ಮಾಡಿ, ಟ್ರೈ ಟು ರೀಕಲೆಕ್ಟ್ ಆಸ್ ಮೆನಿ ಥಿಂಗ್ಸ್ ಆಸ್ ಪಾಸಿಬಲ್, ಕರೆಕ್ಟ್? ಸೊ ಆ ಥರ ಮಾಡಿದಾಗ ಯು ವಿಲ್ ಬಿ ಇನ್ ಅ ಪೊಸಿಷನ್ ಟು ಸ್ಕೋರ್ ಮೋರ್ ನಂಬರ್ ಆಫ್ ಮಾರ್ಕ್ಸ್. ಅಂಡ್ ಡೋಂಟ್ ವರಿ, ಇಲ್ಲಿ ಏನಿದೆ ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಿದೆ ನೋಡಿ, ಐ ಆಮ್ ಶೋಯಿಂಗ್ ಯು ದ ಕಟ್ ಆಫ್. ಜನರಲ್ ಅವೇರ್ನೆಸ್ ಕಟ್ ಆಫ್ 2, 2 ಇದೆಯಪ್ಪ ಸಾಕಪ್ಪ ನನಗೆ ಅಂತ ಆಗತ್ತಾ? ಆಗಲ್ಲ. ಯಾಕೆ ಹೇಳಿ? ಓವರ್ ಆಲ್ ಸ್ಕೋರ್ ಕಟ್ ಅಥವಾ ಓವರ್ ಆಲ್ ಕಟ್ ಆಫ್ ಕ್ಲಿಯರ್ ಆಗ್ಬೇಕಂತಂದ್ರೆ ರೀಸನಿಂಗ್ ಅಲ್ಲೂ ತುಂಬಾ ಒಳ್ಳೆ ಸ್ಕೋರ್ ಬರಬೇಕು, ಇದರಲ್ಲೂ ಬರಬೇಕು, ಇಂಗ್ಲೀಷಲ್ಲಿ ಬರಬೇಕು, GA ಬರಬೇಕು, ಕಾಂಟಲ್ಲೂ ಬರಬೇಕು, ಕರೆಕ್ಟಾ? ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ಹಬ್ಬ ಅಂದ್ರೆ ನಿಮ್ಗೆ 25-30 marks ಬರ್ಬೋದು, ಕರೆಕ್ಟಾ? ಬಟ್ ಓವರ್ ಆಲ್ ಕಟ್ ಆಫ್ ಎಷ್ಟಿದೆ? 54.13. In order to score 54.13, we should be good in all the subjects. We should be all rounder. Our quant should be good, our reasoning should be good, our GA should be good, correct? So na bere quant ಮಾಡ್ತೀನಿ, reasoning ಮಾಡ್ತೀನಿ, ಬೇರೆ ಸಬ್ಜೆಕ್ಟ್ ಮಾಡಂಗಿಲ್ಲ ಅಂದ್ರೆ ವರ್ಕೌಟ್ ಆಗೋದಿಲ್ಲ, ಕರೆಕ್ಟಾ? So always keep this thing in mind, especially those people who could not clear prelims, because at the end of the day what matters is how much marks we are scoring in each and every subject is very important, correct alva? So ಓವರ್ ಆಲ್ ಕಟ್ ಆಫ್ ಎಷ್ಟಿತ್ತು? 54.13 ಇತ್ತು, ಕರೆಕ್ಟಾ? ಇಷ್ಟು ಮಾರ್ಕ್ಸ್ ತಗೊಂಡ್ರೆ ನಾವು ಓವರ್ ಆಲ್ ಕಟ್ ಆಫ್ ಕ್ಲಿಯರ್ ಮಾಡಕ್ ಚಾನ್ಸೇ ಇಲ್ಲ. ಇಟ್ ಮೀನ್ಸ್ ವಾಟ್, ಮಿನಿಮಮ್ ಎಷ್ಟಿರಬೇಕು, ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟೇ ನಾವು ತಗೋಬೇಕು, ಕರೆಕ್ಟಾ? ಸೊ ಹೆಂಗ್ ತಗೊಳ್ಳೋದು, ವಾಟ್ ಇಸ್ ದ ಅಪ್ರೋಚ್, ದಟ್ ವಿ ಹ್ಯಾವ್ ಟು ಡಿಸ್ಕಸ್ ನಾವು, ಕರೆಕ್ಟಾ? ಈಗ
we have few important topics in all the subjects. Like reasoning section ಅಲ್ಲಿ ಹೋದ್ರೆ basically we have to focus on sitting arrangement to puzzle. So okay, basically we will get around 3 to 4 sitting arrangement and puzzle together. Around 20 marks questions you may expect from these two chapters only. Then syllogism, correct? Next to blood relation, especially coded blood relation, correct? Next to coded direction questions, coded inequality questions. ಆ ತರ ಡಿಫ್ರೆಂಟ್ ಸ್ವಲ್ಪ ಹೈ ಲೆವೆಲ್ ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಹಳ ಹೈ ಲೆವೆಲ್ ಏನು ಕೇಳಂಗಿಲ್ಲ, ಬಿಕಾಸ್ RRB PO ಎಕ್ಸಾಮಿನೇಷನ್ ಇದೆ. ಯು ಕೆನಾಟ್ ಪ್ರಿಪೇರ್ ಫಾರ್ SBI PO ಅಂಡ್ ಅಟೆಂಪ್ಟ್ ದಿಸ್, ರೈಟ್? ಮಾಡಿದ್ರೆ ಬಹಳ ಒಳ್ಳೇದು, ಬಿಕಾಸ್ ಅಲ್ಲಿ ಹೈ ಲೆವೆಲ್ ಕ್ವಶನ್ಸ್ ಬರುತ್ತೆ, ಕರೆಕ್ಟಾ? ಸೊ ಹೈ ಲೆವೆಲ್ ಬರುತ್ತೆ, ಬಹಳ ಗಾಬರಿ ಆಗುವಂಥದ್ದು ಅವಶ್ಯಕತೆ ಇಲ್ಲ, ಬಿಕಾಸ್ ಆಲ್ರೆಡಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಪಜಲ್ಸ್ ನಾವು ಮಾಡಿದ್ದೀವಿ, ಸಿಲಾಗಿಸಮ್ ಮಾಡಿದ್ದೀವಿ, ಬ್ಲಡ್ ರಿಲೇಷನ್ ಮಾಡಿದ್ದೀವಿ. ಕ್ವಶನ್ ಕೇಳೋ ರೀತಿ ಅಷ್ಟೇ ಚೇಂಜು. ಸಿಲಾಕ್ಸ್ ನಾರ್ಮಲ್ ಕ್ವಶನ್ಸು ಮಾಡಿದ್ದೀವಿ, ಕೋಡೆಡ್ ಸಿಲಾಕ್ ಕ್ವಶನ್ಸು ಮಾಡಿದ್ದೀವಿ, ರಿವರ್ಸ್ ಸಿಲಾಕ್ ಕ್ವಶನ್ಸು ಮಾಡಿದ್ದೀವಿ, ಕರೆಕ್ಟಾ? ಸೊ ಅದನ್ನೇ ಕೇಳ್ತಾರೆ ಅವರು. ಬ್ಲಡ್ ರಿಲೇಷನ್, ಕೋಡೆಡ್ ಬ್ಲಡ್ ರಿಲೇಷನ್, ಯಾಕೆ ಅದನ್ನ ಕೋಡೆಡ್ ಫಾರ್ಮ್ ಅಲ್ಲಿ ಕೊಟ್ಟಿರೋದ್ರಿಂದ ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ಡಿಕೋಡ್ ಇಟ್ ಅಂಡ್ ಸಾಲ್ವ್ ಇಟ್, ಕರೆಕ್ಟಾ? ಅದೇ ತರ ಡೈರೆಕ್ಷನ್, ಇನ್ಇಕ್ವಿಲಿಟಿ ಎಲ್ಲ. ಸೊ ಅದಕ್ಕೆ ಯು ಹ್ಯಾವ್ ಟು ಫೋಕಸ್ ಆನ್ ಅಟ್ಲೀಸ್ಟ್ ಫ್ಯೂ ಇಂಪಾರ್ಟೆಂಟ್ ಟಾಪಿಕ್ಸ್ ಆಫ್ ರೀಸನಿಂಗ್. ನಾನು ಮಾಡಿದ್ದಷ್ಟೇ ಅಲ್ಲ, ಲಿಸ್ಟ್ ಮಾಡಿದಷ್ಟೇ ಅಲ್ಲ, ಬೇರೆ ಟಾಪಿಕ್ಸು ಮಾಡಬೇಕು. ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ಯಾವುದು? ಇನ್ಪುಟ್ ಔಟ್ಪುಟ್. ಬಿಕಾಸ್ ಇದು ಪ್ರಿಲಿಮ್ಸ್ ಅಲ್ಲಿ ಕೇಳೋದಿಲ್ಲ, ಕೇಳೋದೆಲ್ಲಿ? ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ 5 ಮಾರ್ಕ್ಸ್ ಅಂತೂ ಗ್ಯಾರಂಟಿ ಬಂದೇ ಬರುತ್ತಾ. ವೆರೈಟಿ ಆಫ್ ಪ್ಯಾಟರ್ನ್ಸ್ ಆರ್ ದೇರ್. ವಿ ಹ್ಯಾವ್ ಸಾಲ್ವ್ಡ್ ಸೋ ಮೆನಿ ಪ್ಯಾಟರ್ನ್ಸ್ in our handout, correct? And apart from that, I have shared so many things and so many questions in your WhatsApp group, and we have solved together. So you should be targeting these topics, correct? Reasoning ali, quantally, as you know, again coming back to that data interpretation, sarina, around 3 to 4 data interpretation questions barbodu, approximately 18 to 20 marks questions barbodu. So ಆದಷ್ಟು DI ಪ್ರಾಕ್ಟೀಸ್ ಮಾಡಿ, ಟೈಮ್ ಹಚ್ಚಿ ಪ್ರಾಕ್ಟೀಸ್ ಮಾಡಿ. ಮಿನಿಮಮ್ ಒಂದು ಟಾರ್ಗೆಟ್ ಇಟ್ಕೊಳ್ಳಿ. ಬಿಫೋರ್ ಎಕ್ಸಾಮಿನೇಷನ್ ಐ ಆಮ್ ಗೋಯಿಂಗ್ ಟು ಸಾಲ್ವ್ ದೀಸ್ ಮೆನಿ ಡೇಟಾ ಇಂಟರ್ಪ್ರಿಟೇಷನ್ ಕ್ವಶನ್ಸ್ ಇನ್ ದೀಸ್ ಮೆನಿ ಮಿನಿಟ್ಸ್. ಒನ್ ಡೇಟಾ ಇಂಟರ್ಪ್ರಿಟೇಷನ್ ಕ್ವಶನ್ 4 minutes 3 minutes ಅಥವಾ 5 minutesಗಿಂತ ಕೆಳಗಡೆ ಟಾರ್ಗೆಟ್ ಇಟ್ಕೊಂಡು ಸಾಲ್ವ್ ಮಾಡಿ, ಸರಿನಾ? ವಿ ಆರ್ ಗೋಯಿಂಗ್ ಟು ಶೇರ್ ಸಮ್ ಕ್ವಶನ್ಸ್, ಸಮ್ ಕಂಟೆಂಟ್ ಅಂಡ್ ಸಮ್ ಇವನ್ ಇಫ್ ಪಾಸಿಬಲ್ ವಿ ಮೇ ಡೂ ಸಮ್ ವಿಡಿಯೋಸ್ ಅಂಡ್ ಶೇರ್ ಇನ್ ಯುವರ್ ಗ್ರೂಪ್. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಬೇರೆ ಟಾಪಿಕ್ಸ್ ಏನಿದಾವೆ ಅದರ ರಿಲೇಟೆಡ್, ಅಥವಾ ಲಾಸ್ಟ್ ಇಯರ್ ಪ್ರೀವಿಯಸ್ ಕ್ವಶನ್ ಪೇಪರ್ ರೆಫರ್ ಮಾಡಿ, ಸರಿನಾ? ಇಫ್ ಪಾಸಿಬಲ್ ವಿ ವಿಲ್ ಶೇರ್ ದಟ್ ಆಲ್ಸೋ, ಕರೆಕ್ಟ್? IBPS RRB PO 2023 ಕ್ವಶನ್ ಪೇಪರ್ ಆಲ್ಸೋ, ಸರಿನಾ? ಅಥವಾ 2022 ಕ್ವಶನ್ ಪೇಪರ್ ಆಲ್ಸೋ. ಸೊ ಸ್ವಲ್ಪ ಫೋಕಸ್ ಮಾಡಿ ಅಂಡ್ ಟ್ರೈ ಟು ಅಟೆಂಪ್ಟ್ ಮೋರ್ ನಂಬರ್ ಆಫ್ ಕ್ವಶನ್ಸ್ ಅಂಡ್ ಗೆಟ್ ಮೋರ್ ನಂಬರ್ ಆಫ್ ಮಾರ್ಕ್ಸ್. ನೌ ಕಮಿಂಗ್ ಬ್ಯಾಕ್ ಟು ದಿಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ದಟ್ ಈಸ್ ಕಟ್ ಆಫ್. 54.13 ಕಟ್ ಆಫ್ ಇದೆ, ಕರೆಕ್ಟಾ? ನೌ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಹಿಯರ್ 54.13 ಲಾಸ್ಟ್ ಇಯರ್ ಕಟ್ ಆಫ್ ಇತ್ತು, ಕರೆಕ್ಟಾ? ಸೊ ಇಷ್ಟು ಕಟ್ ಆಫ್ ಆದ್ರೆ ನಮಗೆ ಜಾಬ್ ಸಿಗುತ್ತಾ? ದಟ್ ಈಸ್ ದ ಕ್ವಶನ್, ಸರಿನಾ? ವಿಲ್ ಥಿಂಕ್ ಅಬೌಟ್ ಇಟ್. ದಿಸ್ 54.13 ಏನಿತ್ತು, ಔಟ್ ಆಫ್ 200, ಅಂದ್ರೆ 200ಗೆ 54.13 ವಾಸ್ ದಿ ಕಟ್ ಆಫ್, ಕರೆಕ್ಟಾ? ಫೈನಲ್ ಮೆರಿಟ್ ಲಿಸ್ಟ್ ಎಷ್ಟು ಮಾರ್ಕ್ಸ್ ಪ್ರಿಪೇರ್ ಮಾಡ್ತಾರೆ? 100, ಕರೆಕ್ಟಾ? ಆ 100 ಅಲ್ಲಿ 80% ವಿಲ್ ಬಿ ವಿತ್ ರೆಸ್ಪೆಕ್ಟ್ ಟು ಮೇನ್ ಸ್ಕೋರ್ and 20% will be with respect to interview. ಇದು ಅಂತೂ ನಿಮ್ಗೆ ಗೊತ್ತು, ಸುಮಾರು ಸಲ ನಾನು ಹೇಳಿದ್ದೀನಿ ಕ್ಲಾಸಲ್ಲಿ, ಕರೆಕ್ಟಾ? ಈಗ 200ಗೆ 54.13 ಬಂದಿದೆ. ಅಂಡ್ ಇಫ್ ಯು ರೆಡ್ಯೂಸ್ ಟು, ಅಂದ್ರೆ ವಾಟ್ ಎವರ್ ದ ಮಾರ್ಕ್ಸ್ ವಿಚ್ ವಿ ಹ್ಯಾವ್ ಸ್ಕೋರ್ಡ್ ಇನ್ ಮೇನ್ಸ್ ಎಕ್ಸಾಮಿನೇಷನ್ ವಿಲ್ ಬಿ ರೆಡ್ಯೂಸ್ ಟು 80. ನೀವೇ ಲೆಕ್ಕ ಮಾಡಿ, 200ಗೆ ನನಗೆ ಬಂದಿರೋದು 54.13, 80ಗೆ ಎಷ್ಟಾಗುತ್ತೆ ಅಂತ. ಇದು ಲಾಸ್ಟ್ ಇಯರ್ ಕಟ್ ಆಫ್ ಇಟ್ಕೊಂಡು ಹೇಳ್ತಾ ಇದ್ದೀನಿ ನಾನು, ಒಂದು ವ್ಯಾಲ್ಯೂ ಬರುತ್ತೆ. ಬಟ್ ಲಾಸ್ಟ್ ಇಯರ್ 100ಗೆ ಎಷ್ಟಿತ್ತು ಓವರ್ ಆಲ್ ಕಟ್ ಆಫ್? 46.25, ಕರೆಕ್ಟಾ? ಈಗ ಅಸ್ಯೂಮ್ ಮಾಡೋಣ, ಬಿಕಾಸ್ ಇಂಟರ್ವ್ಯೂ ನಮ್ಮ ಕೈಯಲ್ಲಿಲ್ಲ, ಮೇನ್ಸ್ ಎಕ್ಸಾಮಿನೇಷನ್ ನಮ್ಮ ಕೈಯಲ್ಲಿಲ್ಲ. ಇಂಟರ್ವ್ಯೂ ಬಹಳ ಚೆನ್ನಾಗೂ ಆಗ್ಬೋದು, ಅಥವಾ ಏನೋ ಮಾರ್ಕ್ಸ್ ಚೆನ್ನಾಗಿ ಬರ್ದೇನೂ ಇರ್ಬೋದು. ಸೊ ಲೆಟ್ ಅಸ್ ಸೇ ಔಟ್ ಆಫ್ 20 ನಮ್ಮ ಇಂಟರ್ವ್ಯೂ ಅಲ್ಲಿ ಸ್ಕೋರ್ 10 ಬಂದಿದೆ ಅಂತ. ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಿತ್ತು? 46.25. ಈ 46.25 ಈ ವರ್ಷನೂ ಇದೆ ಅಂತ ಅನ್ಕೊಂಡು ಹೋದ್ರೆ, ಇಂಟರ್ವ್ಯೂ ಅಲ್ಲಿ ನಾವು 10 ತಗೊಂಡಿದ್ದೀವಿ ಅಂತ ಅನ್ಕೊಂಡ್ರೆ ನಮ್ ಸ್ಕೋರ್ ಎಷ್ಟಿರಬೇಕು? ಮೇನ್ಸ್ ಅಲ್ಲಿ 36.25 ಔಟ್ ಆಫ್ 80, ಕರೆಕ್ಟಾ? ಅಂದ್ರೆ ಆಲ್ಮೋಸ್ಟ್ 50% ಆಯ್ತು, ಕರೆಕ್ಟಾ? ಔಟ್ ಆಫ್ 80 36.25 ಸ್ಕೋರ್ ಇರಲೇಬೇಕು ಮೇನ್ಸ್ ಅಲ್ಲಿ, ಔಟ್ ಆಫ್ 80.
ಈಗ ಈ 36.25 ಮಾರ್ಕ್ಸು 80ಗೆ ರೆಡ್ಯೂಸ್ ಆದಾಗ ಅಷ್ಟು ಬಂದಿದೆ. ಅಂದರೆ 200ಗೆ ಎಷ್ಟು ಬರಬೇಕು? ನಿಯರ್ಲಿ 90 ಲೆಕ್ಕ, ಸರಿನಾ? 90 ಏನಾದರೂ ನಂಬರ್ ಆಫ್ ಕ್ವಶನ್ಸ್ ನೀವು ಕರೆಕ್ಟಾಗಿ ಅಟೆಂಪ್ಟ್ ಮಾಡಿದ್ರೆ 90 to 95, even 85 is also somewhat acceptable. But this time we have sectional cutoff. Everybody said sectional cutoff ಇರೋದ್ರಿಂದ RRB POದು ಕಟ್ ಆಫ್ ಕಮ್ಮಿ ಆಗುತ್ತೆ ಅಥವಾ ಜಾಸ್ತಿ ಆಗುತ್ತೆ ಅಂತ ಸುಮಾರು ಕಮೆಂಟ್ಸ್ಗಳು ಬರ್ತಾ ಇತ್ತು ಸ್ಟೂಡೆಂಟ್ಸ್ಗಳ ಕಡೆಯಿಂದ, ಬೇರೆ ಬೇರೆ ಫ್ಯಾಕಲ್ಟೀಸ್ಗಳ ಕಡೆಯಿಂದ. ಬಟ್ sectional timing has not made any difference, but still we have to get the cutoff or final score. ಇನ್ನು ಬಂದಿಲ್ಲ ನಮ್ದು ಪ್ರಿಲಿಮ್ ಸ್ಕೋರ್, ಕರೆಕ್ಟಾ? ಸೊ ಅದನ್ನೆಲ್ಲ ಅಸಂಪ್ಷನ್ ಮಾಡೋದು ಬೇಡ. ಸೊ ಮೇನ್ಸ್ಗೆ 90 ಕ್ವಶನ್ಸ್ ಮಿನಿಮಮ್ ಮಾಡಲೇಬೇಕು ಔಟ್ ಆಫ್ 200. ಇಫ್ ಯು ಡೂ ಇಟ್ ಆಟೋಮೆಟಿಕಲಿ ಯುವರ್ ಸ್ಕೋರ್ ವಿಲ್ ಬಿ ಸಮ್ ವಾಟ್ ನಿಯರ್. ಲಾಸ್ಟ್ ಇಯರ್ ಕಟ್ ಆಫ್ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನೀವೇನು ಮಾಡಿ, ಜಸ್ಟ್ ಕ್ಯಾಲ್ಕುಲೇಟ್. ಈ ಸಲ ಏನಾದರೂ 50 ಇದೆಯಾ ಔಟ್ ಆಫ್ 100 ಕಟ್ ಆಫ್ ಇದ್ರೆ ಅದರಲ್ಲಿ ನಾನು 10 ಮಾರ್ಕ್ಸ್ ಇಂಟರ್ವ್ಯೂಗೆ ತೊಗೊಂಡ್ರೆ ಮೇನ್ಸಲ್ಲಿ ಔಟ್ ಆಫ್ 80 ನನ್ನ ಸ್ಕೋರ್ 40 ಬರಬೇಕು ಅಂತಂದರೆ ಆಟೋಮೆಟಿಕಲಿ ಔಟ್ ಆಫ್ 200 ನೀವು ಎಷ್ಟು ಕ್ವಶನ್ಸ್ ಆನ್ಸರ್ ಮಾಡಬೇಕಾಗತ್ತೆ? 100 ಕ್ವಶನ್ಸ್ ಮಾಡಬೇಕಾಗತ್ತೆ. ಸೊ ಅಟ್ಲೀಸ್ಟ್ ಹ್ಯಾವ್ ದಿಸ್ ಮಚ್ ಆಫ್ ಅಟೆಂಪ್ಟ್ ದೀಸ್ ಮೆನಿ ಕ್ವಶನ್ಸ್ ಅಕ್ಯುರೇಟ್ಲಿ. ಅಕ್ಯುರಸಿ ಮ್ಯಾಟರ್ಸ್ ಅ ಲಾಟ್ ಆಸ್ ಯು ನೋ ಆಲ್ರೆಡಿ, ಸರಿನಾ? ಸೊ ನಾಳೆ ಹಿಂಗಾಗಬಾರ್ದು. ಮೇನ್ಸಲ್ಲಿ ಕಮ್ಮಿ ಅಟೆಂಪ್ಟ್ ಆಗಿದ್ದಾವೆ ಆ್ಯಂಡ್ ಕ್ವಾಲಿಫೈ ಆಗಿದ್ದೀವಿ, ಬಟ್ ಇಂಟರ್ವ್ಯೂಗೆ ಹೋದಾಗ ನಮ್ಗೆ ಗೊತ್ತಾಗ್ತಾ ಇದೆ ಒಳಗಡೆ ಮನಸ್ಸಲ್ಲಿ, ಅಯ್ಯೋ ಐ ಶುಡ್ ಹ್ಯಾವ್ ಸ್ಕೋರ್ಡ್ ಮೋರ್ ನಂಬರ್ ಆಫ್ ಮಾರ್ಕ್ಸ್ ಇನ್ ಮೇನ್ಸ್. ಅವಾಗ ನನಗೇನಿತ್ತು, ಚಾನ್ಸಸ್ ಜಾಸ್ತಿ ಇತ್ತು ಅಂತ. ಐ ಆಮ್ 100% ಶೋರ್ ದಟ್ ಯು ವಿಲ್ ಬಿ ಡೂಯಿಂಗ್ ಬೆಟರ್ ಇನ್ ಯೋರ್ ಇಂಟರ್ವ್ಯೂ. ಬಿಕಾಸ್ ಡೋಂಟ್ ವರಿ ಅಬೌಟ್ ಇಟ್, ಬಿಕಾಸ್ ವಿ ಆರ್ ಗೋಯಿಂಗ್ ಟು ಕಂಡಕ್ಟ್ ಮಾಕ್ ಇಂಟರ್ವ್ಯೂ ಆಫ್ 5 rounds ಇಂಡಿವಿಜುವಲಿ ಆ್ಯಂಡ್ ವಿತ್ ಅದರ್ ಸ್ಟೂಡೆಂಟ್ಸ್ ಆಲ್ಸೋ, ಸರಿನಾ? ಸೆಪ್ರೇಟ್ ಆಗಿ ಮಾಡ್ತೀವಿ ಅಥವಾ ಗ್ರೂಪಲ್ಲೂ ಮಾಡ್ತೀವಿ, ಪ್ರಾಕ್ಟೀಸ್ ಆಗಲಿ ಅಂದ್ಬಿಟ್ಟು, ಸರಿನಾ? ಸೊ ಅದರಲ್ಲಿ ಮಿನಿಮಮ್ 100 ಮಾರ್ಕ್ಸಿಗೆ ಇಂಟರ್ವ್ಯೂ ತಗೋತಾರಲ್ಲ, ಅದನ್ನು ಫೈನಲಿ 20 ರೆಡ್ಯೂಸ್ ಮಾಡ್ತಾರೆ. ಮಿನಿಮಮ್ ನಿಮಗೆ 15 ಬರೋಂಗೆ ಟ್ರೈ ಮಾಡ್ಬೋದು ನಾವು. ವಿ ಕ್ಯಾನ್ ಡೂ ಇಟ್ ಇಫ್ ಯು ಇಫ್ ಯು ಇಂಪ್ರೂವೈಸ್ ಯುವರ್ ಪರ್ಫಾರ್ಮೆನ್ಸ್. ಸೊ 15 ಅಂತ ಅನ್ಕೊಳ್ಳೋದು ಬೇಡ, 10 ಅಂತಾನೆ ಅನ್ಕೊಳ್ಳೋಣ. ಅಲ್ಲಿ 5 ಮಾರ್ಕ್ಸ್ ಎಕ್ಸ್ಟ್ರಾ ಬರಲಿ ನಮಗೆ, ಸರಿನಾ? ನೋ ಇಶ್ಯೂಸ್. ಬಟ್ ದ ಮೇನ್ ಪಾಯಿಂಟ್ ಹಿಯರ್ ಈಸ್ ಯೋರ್ ಓವರಾಲ್ score in mains out of 200 should be at least 85 to 90. Simple logic. 120 minutes ಇದೆ, 120 ಕ್ವಶನ್ಸ್ ಮಾಡಕ್ ಹೋದ್ರೆ ಆಗಲ್ಲ. ಬಿಕಾಸ್ ಸೆಕ್ಷನಲ್ ಟೈಮಿಂಗ್ ಇದೆ, ಒಂದೊಂದು ಸೆಕ್ಷನ್ ಅಲ್ಲಿ ಟೈಮ್ ಇರುತ್ತೆ, ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್ ಜನರಲ್ ಅವೇರ್ನೆಸ್ ಅವ್ರು ಕೊಟ್ಟಿರೋದು 15 minutes. ಇಫ್ ಯು ಆರ್ ಪ್ರಿಪೇರ್ಡ್ ಯು ಮೇ ಆನ್ಸರ್ ಅರೌಂಡ್ 15-20 ಕ್ವಶನ್ಸ್. ಅದನ್ನ ಆನ್ಸರ್ ಮಾಡೋಕ್ಕೆ ಹಾರ್ಡ್ಲಿ 5-10 minutesಗಿಂತ 5 minutes ಸಾಕು. ಮಿಕ್ಕಿದ 10 minutes ಅಲ್ಲಿ ವೇಸ್ಟ್ ಆಗ್ತಾ ಇದೆ. ಅಂದರೆ ಲೆಟರ್ಸೇ GAದಲ್ಲಿ ಒಂದು 10 minutes ವೇಸ್ಟ್ ಆಗ್ತಾ ಇದೆ, ಬಿಕಾಸ್ ಅಲ್ಲಿ ನಂಬರ್ ಆಫ್ ಅಟೆಂಪ್ಟ್ಸ್ ಕಮ್ಮಿನೇ ಆಗುತ್ತೆ. ಕಂಪ್ಯೂಟರಲ್ಲಿ ಒಂದು 5 to 7 minutes ಕಮ್ಮಿ ವೇಸ್ಟ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಅಂದರೆ ಒಂದು ಅಪ್ರಾಕ್ಸಿಮೇಟ್ಲಿ 20 minutes ಹೋಯ್ತು. ಸಿಕ್ಕಿರೋದು ಎಷ್ಟು ನಿಮಗೆ? 100 minutes. 100 minutes ಅಲ್ಲಿ ಯುವರ್ ಟಾರ್ಗೆಟ್ ಶುಡ್ ಬಿ ಅಟ್ ಲೀಸ್ಟ್ 90, ಸರಿನಾ? ಸೊ ಐ ಥಿಂಕ್ ಯು ಕ್ಯಾನ್ ಈಸಿಲಿ ಡೂ ಇಟ್, ಬಿಕಾಸ್ ವೆನ್ ಯು ಹ್ಯಾವ್ ಕ್ಲಿಯರ್ಡ್ ಪ್ರಿಲಿಮ್ಸ್ ಯು ಕ್ಯಾನ್ ಕ್ಲಿಯರ್ ಮೇನ್ಸ್ ಆಲ್ಸೋ. Trust yourself, believe in yourself, and share your results so that we can share some high level mains content with you. Okay, so this is for your information. I think you people have understood something here which we have already discussed so many times in our routine classes, but still you might have forgotten. So ಯಾರ್ಯಾರು 101 ಗ್ರೂಪ್ ಇರ್ಬೋದು, ಯಾವುದೇ ಗ್ರೂಪ್ ಇರಲಿ, ಸೊ ಎಲ್ಲರೂ ನಿಮ್ಮ ರಿಸಲ್ಟ್ನ ಶೇರ್ ಮಾಡಿ, so that it will be helpful to all the students. So we are going to create a WhatsApp group, and in that we are going to share. And specially ಯಾರ್ಯಾರು ಗುರುದೇವ್ ಇ ಲರ್ನಿಂಗ್ ಆ್ಯಪ್ ಡೌನ್ಲೋಡ್ ಮಾಡಿಲ್ಲ, ಇಮಿಡಿಯೇಟ್ಲಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಗೂಗಲ್ ಅಲ್ಲ, ಗುರುದೇವ್ ಇ ಲರ್ನಿಂಗ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಬಿಕಾಸ್ ವಿ ಆರ್ ಗೋಯಿಂಗ್ ಟು ಕಂಡಕ್ಟ್ ಸೋ ಮೆನಿ ಮಾಕ್ ಎಕ್ಸಾಮಿನೇಷನ್ಸ್. ಆಲ್ರೆಡಿ IBPS, RRB PO, RRB ಕ್ಲರ್ಕ್ ಟೈಮಲ್ಲಿ we have conducted around more than 20 mock exams, and every Sunday we are conducting mock exams. And ಯಾವ್ದಾವ್ದು ಎಕ್ಸಾಮಿನೇಷನ್ ಬರ್ತಾ ಇರುತ್ತೆ ಅದರದ್ದು ಮಾಕ್ ಎಕ್ಸಾಮಿನೇಷನ್ ವೀಕ್ಲಿ 3-4 ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಸಿಗ್ತಾ ಇದೆ, ಮಟೀರಿಯಲ್ ಸಿಗ್ತಾ ಇದೆ, ಹೊಸ ಕೋರ್ಸಸ್ ಸಿಗುತ್ತೆ ಅಟ್ ಅ ವೆರಿ ರೀಸನೇಬಲ್ ಪ್ರೈಸಸ್, ಕರೆಕ್ಟಾ? ಪ್ರೈಸಸ್. ಸೊ ಥಿಂಕ್ ಅಬೌಟ್ ಇಟ್ and download it and use it, correct? So this is for your information. Kindly update your results and be in touch even if you have completed the batch. And those students who are already attending the classes, you also understand this particular thing. If you have any doubt, you can ask me any doubt in the class. Okay, so I wish you all the very best for your
upcoming mains examination of IBPS PO. I wish you all the very best for your IBPS clerk main examination, IBPS PO examination, okay, or for all the examination.